ನಮಸ್ಕಾರಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ನಾವು ಯಾವ ವಿಷಯ ಬಗ್ಗೆ ಮಾತಾಡಕ್ ಬಂದೇನ್ರಿಪ್ಪ ಅಂತಂದ್ರ ಯುದ್ಧಕಾಂಡ ಸಿನಿಮಾ ಚಾಪ್ಟರ್ 2 ಸಿನಿಮಾ ಬಗ್ಗೆ ಮಾತಾಡಕ್ ಬಂದೇನ್ರಿ. ಯಾಕೆ ಮಾತಾಡಕ್ ಬಂದೇನಿ ಅಂದ್ರ ಈ ಸಿನಿಮಾನ ಮೊನ್ನೆ ನಾನು ನೋಡ್ದೆ. ಬಹಳ 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 ಒಂದು ಅಪ್ಪಟ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರ ಬಹಳ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ನಮ್ಗ ಬಹಳ ಖುಷಿ ಆಗುತ್ತೆ. ಇದನ್ನ ಜನಕ್ಕೆ 4 ಮಂದಿಗೆ ರೀಚ್ ಮಾಡ್ಬೇಕನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ವಿಡಿಯೋ ಮಾತ್ರ ಮಾಡ್ತಾ ಇದೀನಿ. ಯಾಕಂತಂದ್ರ ಕನ್ನಡ ಸಿನಿಮಾ ಅನ್ನೋದು ಒಂದು ಜನಕ್ಕೆ ರೀಚ್ ಆಗ್ಬೇಕು. ನಮ್ ಜನಕ್ಕೆ ರೀಚ್ ಆದಾಗ ನಮ್ ಜನನ ನೋಡಿದಾಗ ಅದು ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಆ ಒಂದು ಕಾರಣದಿಂದ ಅಜಯ್ ಅವರು ನಟಿಸಿ ಮತ್ತು ನಿರ್ಮಾಣ ಮಾಡಿರುವಂತ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾನ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ನೋಡ್ರಿ. ಯಾಕೆ ನೋಡ್ರಿ ಅಂತ ಹೇಳ್ತಾ ಇದೀನಿ ಅಂದ್ರ ಕನ್ನಡ ಸಿನಿಮಾ ಅನ್ನೋ ಒಂದು ಕೋಡ್ ಡ್ರಾಮಾ ಏನೈತಲ್ಲ ಕನ್ನಡ ಸಿನಿಮಾದಲ್ಲಿ ಬಹಳ ಕಡಿಮೆ. ಆ ಒಂದು ಕಾರಣದಿಂದ ಈ ಸಿನಿಮಾ ಬಹಳ ಒಂದು ಒಳ್ಳೆ ಒಂದು ಮೆಸೇಜ್, ಅದೇ ರೀತಿ ಒಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಯಾವುದೇ ರೀತಿಯಾದಂತ ನಿಮ್ಗೆ ಬೋರ್ ಆಗದೇನೆ ಡೈರೆಕ್ಷನ್ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಅನ್ನ ಚೆನ್ನಾಗಿ ತೋರಿಸಿದಾರ. ಯಾಕಪ್ಪ ಅಂತಂದ್ರ ಈಗಿನ ಪ್ರತ್ಯೇಶ ಏನಿದೆಯಲ್ಲ ಕಾಲಮಾನದಲ್ಲಿ ನಡೆಯುವಂತ ಅತ್ಯಾಚಾರ ಯಾವ ರೀತಿ ಅದನ್ನ ಹತ್ತಿಕ್ತಾರ, ಈ ರಾಜಕಾರಣ ವ್ಯವಸ್ಥೆ, ಅದೇ ರೀತಿ ಕೋರ್ಟು, ಇದೆಲ್ಲದರ ಮುಖಾಂತರ ಚೆನ್ನಾಗಿ ಸಿನಿಮಾನ ತೋರಿಸಿದಾರ. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕ ಅಜಯ್ ಅವರಿಗೆ. ಇಂಥ ಒಂದು ಕಂಟೆಂಟ್ ನ, ಇಂಥ ಒಂದು ಸಬ್ಜೆಕ್ಟ್ ನ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಮುಖಾಂತರ ಇಂಥ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದಾರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಮತ್ತೊಂದು ದೊಡ್ಡ ನಮಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ಒಳ್ಳೆ ಕಥೆಗಳು ಬರ್ಬೇಕ್ರಿ. ಒಳ್ಳೆ ಕಥೆಗಳು, ಒಳ್ಳೆ ಸಿನಿಮಾಗಳು ಬಂದಾಗ್ಲೇ ನಮ್ಮ ಕನ್ನಡ ಸಿನಿಮಾ ಬೆಳೆಯುತ್ತೆ, ಕನ್ನಡ ಸಿನಿಮಾ ಉಳಿಯುತ್ತೆ, ಅದೇ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಒಂದು ನನ್ನ ಅನಿಸಿಕೆ. ಯಾಕಪ್ಪ ಅಂತಂದ್ರೆ ಕನ್ನಡ ಸಿನಿಮಾ ಅಂತ ಬಂದಾಗ ನಮ್ಗೆ ಒಂದು ಹೆಮ್ಮೆ, ಕನ್ನಡ ವಿಷಯ ಅಂತ ಬಂದಾಗ ಒಂದು ಹೆಮ್ಮೆ ಬರುತ್ತೆ. ಆ ಒಂದು ಕಾರಣದಿಂದ ಈ ಸಿನಿಮಾ ಏನೈತಲ್ಲ ಒಂದು ಕನ್ನಡಿಗರು ಎಲ್ಲಾ ಹೆಮ್ಮೆ ಪಡುವಂತ ಒಂದು ಸಿನಿಮಾ. ಯಾಕಂತಂದ್ರ ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯಾವುದೇ ರೀತಿಯಾದಂತ ನಿಮ್ಗೆ ಮುಜುಗರ ಆಗದೆ ಇರುವಂತ ಕುಟುಂಬ ಸಮೇತವಾಗಿ ಎಲ್ಲರೂ ಕೂಡ ನೋಡುವಂತ ಒಂದು ಸಿನಿಮಾ ಮಾಡಿದ್ದಾರೆ ಅಜಯ್ ಅವರು. ಅವರ ನಟನೆಗೆ ಒಂದು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಯಾಕಪ್ಪ ಅಂತಂದ್ರ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ಅವರು ನಿರ್ಮಾಣ ಮಾಡಿ ತಮ್ಮ ಏನಪ್ಪಾ ದುಡಿಮೆನ ಎಲ್ಲಾ ಅದ್ರೊಳಗ ಹಾಕಿದಾರ ಅಂತಂತಂದ್ರ ಅವ್ರಿಗಿರುವಂತ ಕಾನ್ಫಿಡೆನ್ಸ್, ಅವ್ರಿಗಿರುವಂತ ಕಥೆಯಲ್ಲಿರುವಂತ ಕಾನ್ಫಿಡೆನ್ಸ್ ಎದ್ ಹಿಡಿಯುತ್ತೆ. ಯಾಕಂತಂದ್ರ ನಾವು ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ, ಅದ್ರ ಬಗ್ಗೆ ನಾವು ಹೇಳಿಲ್ಲ ಅಂತಂದ್ರ ನಮ್ ಬಗ್ಗೆ ನಮ್ಗ ಕೀಳರ್ಮೆ ಬರುತ್ತೆ. ಆ ಒಂದು ಕಾರಣದಿಂದ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾನ ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ನಲ್ಲಿ ನೋಡ್ರಿ. ಯಾಕಂತಂದ್ರೆ ಇವತ್ತ ಸಂಡೇ ಐತಿ, ನಾಳೆ ಮಂಡೇ ಬರುತ್ತೆ, ನಾಳೆ ವರ್ಕಿಂಗ್ ಇರುತ್ತೆ. ಆ ಒಂದು ಕಾರಣದಿಂದ ಇವತ್ತು ಎಲ್ಲರೂ ಕೂಡ ಹೋಗಿ ಸಿನಿಮಾ ಮಂದಿರದಲ್ಲೇ ನೋಡ್ರಿ ಅಂತ ಆಶಿಸ್ತೀನಿ. ಇದರಲ್ಲಿ ಅರ್ಚನಾ ಜೋಯಿಸ್ ಅವರ ಒಂದು ಅಭಿನಯ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಯಾಕಪ್ಪ ಅಂತಂತಂದ್ರೆ ಕಳೆದ ಸಿನಿಮಾಗಳಿಗಿಂತ ಈ ಸಿನಿಮಾ ಏನೈತಲ್ಲ ಅವರಿಗೆ ಒಂದು ಜಾಸ್ತಿ ಮಾರ್ಕಸ್ ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ ನಟನೆಗೆ ಒಂದು ಪ್ರಾಮುಖ್ಯತೆನ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರೆ ವೇರಿಯೇಷನ್ ಇದೆ ಈ ಸಿನಿಮಾದಲ್ಲಿ, ಅವ್ರ ನಟನೆಗೆ ವೇರಿಯೇಷನ್ ಇದೆ. ವೇರಿಯೇಷನ್ ಯಾವ ರೀತಿಪ್ಪ ಅಂತಂದ್ರೆ ಒಂದು ನಾರ್ಮಲ್ ಮಹಿಳೆಯಾಗಿ ಒಂದು ತಾಯಿ ಪಾತ್ರವನ್ನ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ಅದೇ ರೀತಿ ಬರ್ತಾ ಅವರ ಕೋರ್ಟ್ ಸಿಚುವೇಶನ್ ಆಗ್ಲಿ, ಆ ಸಿಚುವೇಶನ್ ಅಲ್ಲಿ ಅವ್ರಿಗೆ ಮೈಂಡ್ ಅಪ್ಸೆಟ್ ಆಗುವಂತ ಸಿಚುವೇಶನ್ ಅಲ್ಲಿ ಯಾವ ರೀತಿ ಆಕ್ಟ್ ಮಾಡಿದಾರಂತ ಬಹಳ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಈ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತಂದ್ರ ಪವನ್ ಭಟ್ ಅವರು ಬಹಳ ಚೆನ್ನಾಗಿ ನಿರ್ದೇಶನವನ್ನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಯಾವುದೇ ರೀತಿಯಾದಂತ ನಿಮ್ಗೆ ಬೋರ್ ಆಗದೆ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಸಂಭಾಷಣೆಯಲ್ಲಿ ನಿಮ್ಗೆ ಬೋರ್ ಆಗಲ್ಲ. ಅದೇ ರೀತಿ ಸಂಭಾಷಣೆ ಲಾಸ್ಟ್ನಿಗೆ ಎಂಡಿಗೆ ಶ್ರೀಕೃಷ್ಣ ಪರಮಾತ್ಮರ ಒಂದು ಸಂದೇಶವನ್ನ ಅಜಯ್ ಅವರು ಹೇಳ್ತಾರ. ಅಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರ ಮೈ ರೋಮಾಂಚನವಾಗುತ್ತೆ. ಆ ಒಂದು ಕಾರಣದಿಂದ ಸಿನಿಮಾ ನೋಡ್ರಿ, ಚಿತ್ರಮಂದಿರಲ್ಲಿ ನೋಡಿ. ಯಾಕಂದ್ರೆ ಕನ್ನಡ ಸಿನಿಮಾನ ಬೆಳೆಸ್ಬೇಕ್ರಿ, ಕನ್ನಡ ಸಿನಿಮಾ ಉಳಿಸ್ಬೇಕು. ಆ ಒಂದು ಕಾರಣದಿಂದ ಸಿನಿಮಾ ಈ ವಿಡಿಯೋ ಮಾಡ್ತಾ ಇರೋದು. ಅದೇ ರೀತಿ ಅರ್ಚನಾ ಜೋಯಿಸ್, ಅಜಯ್ ರಾವ್ ಒಂದು ಪುಟ್ಟ ಬಾಲಕಿಯ ಕ್ಯಾರೆಕ್ಟರ್ ಮಾಡಿರುವಂತ ಆ ಪುಟ್ಟ ಬಾಲಕಿ ಆಕ್ಟಿಂಗ್ ಕೂಡ ಮಸ್ತ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಹೀರೋಯಿನ್ ಗ್ಲಾಮರಸ್ ಆಗಿರ್ಲಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಈ
ಇಡೀ ತಂಡಕ್ಕೆ ನಾನು ವಿಶ್ ಮಾಡ್ತಾ ಇರೋದು, ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಿನಿಮಾ. ಈ ಸಿನಿಮಾ ಸಕ್ಸಸ್ ಆಗ್ಬೇಕು, ಆ ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಅದೇ ರೀತಿ ಹೇಮಂತ್ ಜಾಯ್ಸ್ ಅವರ ನಿರ್ದೇಶನ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಲಿ, ಸಂಗೀತ ಆಗಿರ್ಲಿ, ಹಾಡಾಗಿರ್ಲಿ, ಎಲ್ಲವೂ ಕೂಡ ಬಹಳ ಬಹಳ ಚೆನ್ನಾಗಿ ಮೂಡ್ ಬಂದಾವ. ಆ ಒಂದು ಕಾರಣದಿಂದ ಈ ಸಿನಿಮಾನ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ನೋಡಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಲಾಸ್ಟ್ ನಾಗ ಏನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂತಂದ್ರೆ, ಸಿನಿಮಾ ಅನ್ನೋದು ಸಿನಿಮಾ ಅಷ್ಟೇ, ನಾವು ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಕ್ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಸಿನಿಮಾದಿಂದ ಬಹಳ ಏನಪ್ಪಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ತಗೋಕ್ ಇಷ್ಟಪಡ್ತೀವಿ. ಅದೇ ರೀತಿ ಒಂದು ಸಂದೇಶನ ತಗೊಳಕ್ ಇಷ್ಟಪಡ್ತೀವಿ. ಅದೇ ರೀತಿ ನಮ್ಗೆ ಇಷ್ಟ ಆಗಿರುವಂತ ಸಿನಿಮಾ ಬೇರೆದವ್ರಿಗೆ ಇಷ್ಟ ಆಗಿರಲ್ಲ, ಬೇರೆದವ್ರಿಗೆ ಇಷ್ಟ ಆಗಿರುವಂತ ಸಿನಿಮಾ ನಮ್ಗೆ ಇಷ್ಟ ಆಗಿರಲ್ಲ. ಆ ಒಂದು ಕಾರಣದಿಂದ ಎಲ್ಲಾ ಸಿನಿಮಾನು ಎಲ್ಲರಿಗೂ ಇಷ್ಟ ಆಗ್ಬೇಕಂತಿಲ್ಲ. ಆ ಒಂದು ಕಾರಣದಿಂದ ನಿರ್ದೇಶಕರಾಗ್ಲಿ, ನಟರಾಗ್ಲಿ ಏನ್ ಮಾಡ್ತಾರ, ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇರ್ತಾರ. ಆ ಒಂದು ಕಾರಣದಿಂದ ಸಿನಿಮಾನ ನೋಡಿದ್ರೆ ಅದ್ರೊಂದಿರುವಂತ ಏನಪ್ಪಾ ಏನಂತಾರಲ್ಲ, ಅದರಿಂದ ತಿಳ್ಕೊಳ್ಳೋದು ಬಹಳ ಐತಿ. ಆ ಒಂದು ಕಾರಣದಿಂದ ಸಿನಿಮಾನ ನೋಡ್ರಿ. ನಮಗ ಏನಪ್ಪಾ ಕೃಷ್ಣ, ರಾಮ ಎಲ್ಲವನ್ನು ನೋಡಿ, ಎಲ್ಲವನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಈ ಸಿನಿಮಾ ಮುಖಾಂತರ. ಆ ಒಂದು ಕಾರಣದಿಂದ ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡ್ಬೇಕು, ನೋಡ್ಬೇಕು. ಆ ಒಂದು ಉದ್ದೇಶದಿಂದ ಸಿನಿಮಾ ನೋಡ್ರಿ, ಹರಸ್ರಿ, ಬೆಳೆಸ್ರಿ. ಅಜಯ್ ಅವ್ರಿಗೆ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಒಳ್ಳೆ ಸಿನಿಮಾಗಳು ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಲವ್ ಯು, ಲವ್ ಯು, ಲವ್ ಯು ಆಲ್.